ಹಿಂದಿನ ತಲೆಮಾರಿನ ಜನರನ್ನು ನೋಡಿದಾಗ ಅವರ ಮನಸ್ಸಿನ ದೃಢತೆ, ಅದಕ್ಕೆ ಹಿನ್ನೆಲೆಯಾದ ನೇಮನಿಷ್ಠೆ, ಸರಳತೆ, ಪ್ರಾಮಾಣಿಕತೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತುತ್ತವೆ. ಕನ್ನಡದಲ್ಲಿ ಹಿಂದಿನವರ ನೆನಪಿನ ಚಿತ್ರಗಳನ್ನು ಅಗಾಧ ಪ್ರಮಾಣದಲ್ಲಿ ಬರೆದವರು DVG. ಹಳೆಯ ಮೈಸೂರಿನ ಸಾಂಸ್ಕೃತಿಕ ಚರಿತ್ರೆಯೇ ಇಲ್ಲಿದೆ. ಒಂದು ದೇಶ ದೊಡ್ಡದಾಗಬೇಕಾದರೆ ಎಂಥ ವ್ಯಕ್ತಿಗಳು ಬೇಕು ಎಂಬುದನ್ನು DVG ಸಹೃದಯತೆಯಿಂದ ಚಿತ್ರಿಸಿದ್ದಾರೆ. DVGಯವರು ಸ್ವತಃ ಕಂಡು ಅನುಭವಿಸಿದ ಚಿತ್ರಗಳು ಇವು. ಹೃದಯಂಗಮವಾದ ಸಂದರ್ಭಗಳು, ಶ್ರದ್ಧೆ ನಿಷ್ಠೆಗಳುಳ್ಳ ಅಪ್ರಸಿದ್ಧ ಶ್ರೀಸಾಮಾನ್ಯರು, ಹೃದಯದ ಔದಾರ್ಯವುಳ್ಳ ಅಧಿಕಾರಿಗಳು, DVGಯವರ ಬಾಲ್ಯ, ಕ್ರಮಬದ್ಧ ಶಿಕ್ಷಣವಿಲ್ಲದೆ ಜೀವನ ಶಾಲೆಯಿಂದಲೇ ಪಾಠ ಕಲಿತ ಬಗೆ, ಇವೆಲ್ಲ ಈ ಜ್ಞಾಪಕ ಚಿತ್ರಶಾಲೆಯಲ್ಲಿದೆ. ಹಾಮನಾಯಕರು ಹೇಳುವಂತೆ DVGಯವರು ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಗಳನ್ನಷ್ಟೇ ಬರೆದಿದ್ದರೂ ಅವರ ಹೆಸರು ಅಮರವಾಗುತ್ತಿತ್ತು. ಜ್ಞಾಪಕ ಚಿತ್ರಶಾಲೆಯಲ್ಲಿನ ವೈದಿಕ ಸಂಪ್ರದಾಯಸ್ಥರು ಕಾರ್ಯಕ್ರಮವು ಪ್ರತಿ ಶನಿವಾರ ಬೆಳಗ್ಗೆ 7:10 ಈ ಕಾರ್ಯಕ್ರಮದ ಮರುಪ್ರಸಾರ ಭಾನುವಾರ ಸಂಜೆ 7:10 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ ಪ್ರಸಾರವಾಗಲಿದೆ. ಮುಳಬಾಗಿಲಿನ ಅರ್ಚಕ ವರ್ಗ. ಮುಳಬಾಗಿಲಿನ ಆಂಜನೇಯ ಸ್ವಾಮಿ ದೇವಾಲಯ ಬಹು ಪ್ರಸಿದ್ಧವಾದದ್ದು. ಮೈಸೂರು, ಬೆಂಗಳೂರು ಪ್ರಾಂತಗಳಿಂದ ತಿರುಪತಿಗೆ ಯಾತ್ರೆ ಹೊರಟವರು ಸಾಮಾನ್ಯವಾಗಿ ಮುಳಬಾಗಲನ್ನು ಹಾಯ್ದು ಅಲ್ಲಿಯ ಆಂಜನೇಯ ಸ್ವಾಮಿಯ ಪ್ರಸಾದವನ್ನು ಪಡೆದು ಮುಂದಕ್ಕೆ ಹೋಗುತ್ತಿದ್ದರಂತೆ. ತಿರುಪತಿಗೆ ಆ ಸ್ಥಳ ಮೂಡಲ ಭಾಗವಾಗಿದ್ದರಿಂದ ಅದಕ್ಕೆ ಮುಳಬಾಗಿಲು ಎಂದು ಹೆಸರಾಯಿತೆಂದು ಒಂದು ಕಥೆ. ಮುಖ್ಯವಾದ ಗುಡಿಯಲ್ಲದೆ ಮುಳಬಾಗಿಲಿನಲ್ಲಿ ಆಂಜನೇಯ ಸ್ವಾಮಿಯ ಸನ್ನಿಧಿಗಳು ಇನ್ನೂ ಎಷ್ಟೋ ಇದ್ದವು. ಮಾಧ್ವರ ಅಗ್ರಹಾರದಲ್ಲಿ 2 ಇದ್ದವು. ನನ್ನ ಮನೆಯ ಹೊರತು ನನ್ನ ವಿಶ್ವವಿದ್ಯಾನಿಲಯ ಯಾವುದೆಂದರೆ ಆಂಜನೇಯ ಸ್ವಾಮಿಯ ದೇವಾಲಯ. ಅದು ನನ್ನ ಸ್ಕೂಲಿಗೆ ಬಹು ಸಮೀಪವಾಗಿತ್ತು. ಬಿಡುವು ಬಂದಾಗಲೆಲ್ಲ, ಬಿಡುವು ಮಾಡಿಕೊಳ್ಳಲಾದಾಗಲೆಲ್ಲ ನಾನು ನನ್ನ ಸಹಪಾಠಿಗಳು ಕಾಲವನ್ನು ಆ ದೇವಾಲಯದ ಆವರಣದೊಳಗೆ ಕಳೆಯುತ್ತಿದ್ದೆವು. ನನ್ನ ಚಿಕ್ಕಜ್ಜ ರಾಮಣ್ಣನವರು ಆಂಜನೇಯ ಸ್ವಾಮಿಯ ದೇವಾಲಯದ ಧರ್ಮದರ್ಶಿಗಳಲ್ಲೊಬ್ಬರು. ಅವರು ಸ್ವಾಮಿಗೆ ವಜ್ರಾಂಗ ಎಂಬ ಕವಚವನ್ನು ಮಾಡಿಸಿಕೊಟ್ಟಿದ್ದರೆಂದು, ಧನುರ್ಮಾಸದಲ್ಲಿ 1-2 ದಿವಸಗಳ ಕೈಂಕರ್ಯಕ್ಕಾಗಿ ಪುದುವಟ್ಟು ಏರ್ಪಡಿಸಿದ್ದರೆಂದು ಕೇಳಿದ್ದೇನೆ. ಅವರು ಈ ಸ್ವಾಮಿಯ ಭಕ್ತರು. ಸಂಜೆಯ ದರ್ಶನಕ್ಕಾಗಿ ದಿನವೂ ತಪ್ಪದೇ ಹೋಗುತ್ತಿದ್ದರು. ನಮ್ಮ ಮನೆಯಲ್ಲಿ ಯಾರಿಗೆ ಯಾವ ಕಾಯಿಲೆ ಬಂದರೂ ಆಂಜನೇಯ ದೇವರ ಕೇದಿಗೆ ಹೂವಿನ ಪ್ರಸಾದ, ದೇವರಿಗೆ ಧೂಪ ಸೇವೆಯಾದದ್ದರ ಅಂಗಾರ ಇವೇ ನಾವು ನಂಬಿಕೊಂಡಿದ್ದ ಔಷಧಗಳು. ದೇವಸ್ಥಾನದ ಆವರಣ ವಿಸ್ತಾರವಾದದ್ದು. ಗುಡಿಯ ಹೆಸರು ಆಂಜನೇಯನದು ಎಂದಿದ್ದರೂ ಅದರ ಆವರಣದೊಳಗೆ 7-8 ವಿಷ್ಣು ದೇವಸ್ಥಾನಗಳು ಇದ್ದವು. ಆ ಗುಡಿಗಳು ಸಣ್ಣವೇನೂ ಅಲ್ಲ, ದೊಡ್ಡವಾಗಿಯೇ ಇದ್ದವು. ದೇವಸ್ಥಾನ ಪಶ್ಚಿಮಾಭಿಮುಖವಾದದ್ದು. ಮಹಾದ್ವಾರ ದೊಡ್ಡದು. ಅದರ ಮೇಲಿನ ಗೋಪುರ ಕಣ್ಣನ್ನು ಆಕರ್ಷಿಸುವಂತಹದ್ದು. ಅದರ ಮುಂಭಾಗ ವಿಶಾಲವಾಗಿ ಚೊಕ್ಕಟವಾಗಿರುತ್ತಿತ್ತು. ಆ ಜಾಗದಲ್ಲಿ ನಿಂತು ಆ ಕಡೆ ಈ ಕಡೆ ನೋಡುವುದೇ ಒಂದು ಸಂತೋಷ. ಮಹಾದ್ವಾರವನ್ನು ಹೊಕ್ಕು ಎಡಕ್ಕೆ ತಿರುಗಿದರೆ ಒಂದು ಪುಷ್ಕರಿಣಿ, ಅದರ ಪಕ್ಕದಲ್ಲಿ ಸಣ್ಣ ಹೂದೋಟ. ಆ ಪುಷ್ಕರಿಣಿಯಿಂದ ಮುಂದೆ ಹೊರಟು ಪೂರ್ವಕ್ಕೆ ತಿರುಗಿದರೆ ಪಕ್ಕದಲ್ಲಿ ರಂಗನಾಥ ಸ್ವಾಮಿಯ ಗುಡಿ. ಅದರಲ್ಲಿಯ ಮೂರ್ತಿ ಆಳೆತ್ತರಕ್ಕಿಂತ ಹೆಚ್ಚಿನ ಪ್ರಮಾಣದ್ದು, ಬಹು ಸುಂದರವಾದದ್ದು. ಗರ್ಭಗುಡಿಯ ಮುಂದೆ ನವರಂಗ, ಅದರ ಮುಂದೆ ಮುಖಮಂಟಪ. ನವರಂಗದ ದಕ್ಷಿಣ ಪಾರ್ಶ್ವದಲ್ಲಿ ಒಂದು ಬಾಗಿಲು, ಅದರ ಮುಂದೆ ಒಂದು ಶೃಂಗಾರ ಮಂಟಪ. ಮುಕ್ಕೋಟಿ ದ್ವಾದಶಿಯ ದಿನ ತಿರುಚಿನಾಪಳ್ಳಿಯ ಬಳಿ ಇರುವ ಶ್ರೀರಂಗದಲ್ಲಿ ನಡೆಯುವಂತೆ ಇಲ್ಲಿಯೂ ವೈಕುಂಠೋತ್ಸವ. ಇಲ್ಲಿ ಅಂದು ಬೆಳಗ್ಗೆ ಉತ್ಸವ ಮೂರ್ತಿಯನ್ನು ಬಿಜ ಮಾಡಿಸಿ ಕೈಂಕರ್ಯ ನಡೆಸುವರು. ನೂರಾರು ಭಕ್ತರು ತಂಡೋಪತಂಡವಾಗಿ ಬಂದು ಮಂಗಳಾರತಿ ಪ್ರಸಾದಗಳನ್ನು ಪಡೆದು ಹೋಗುವರು. ರಂಗನಾಥ ಸ್ವಾಮಿ ಗುಡಿಗೆ ಎದುರಾಗಿ ವರದರಾಜಸ್ವಾಮಿಯ ಗುಡಿ, ಅದರ ಪಕ್ಕದಲ್ಲಿ ಹೊರಟು ಆಂಜನೇಯ ಸ್ವಾಮಿಯ ಗುಡಿಯ ಹಿಂಭಾಗದಲ್ಲಿ ನಡೆದು ಪ್ರದಕ್ಷಿಣಾಕಾರವಾಗಿ ಪಶ್ಚಿಮದ ಕಡೆಗೆ ಬಂದರೆ ಅಲ್ಲಿ ದೊಡ್ಡ ಸೊಗಸಾದ ಕಲ್ಯಾಣ ಮಂಟಪ. ಉತ್ತರದ ಕಡೆಯ ಪುಷ್ಕರಣಿಗೆ ಸರಿಯಾಗಿ ಅಲ್ಲಿಂದ ಮುಂದಕ್ಕೆ ಬಂದರೆ ರಂಗನಾಥ ಸ್ವಾಮಿಯ ಗುಡಿಗೆ
ಸರಿಸಮವಾಗಿ ವೆಂಕಟರಮಣ ದೇವರ ಪದ್ಮಾವತಮ್ಮನವರ ಗುಡಿ. ಇದರಲ್ಲಿಯೂ ಮೂರ್ತಿ ಮನುಷ್ಯ ಪ್ರಮಾಣಕ್ಕಿಂತ ದೊಡ್ಡದು, ಬಹು ಸುಂದರವಾದದ್ದು. ಈ ಗುಡಿಯಲ್ಲಿಯೂ ನವರಂಗ ಮುಖಮಂಟಪ ವಿಸ್ತಾರವಾಗಿದೆ. ಈ ದೇವರ ದರ್ಶನ ಮಾಡಿ ಆವರಣದ ಮಧ್ಯರಂಗಕ್ಕೆ ಬಂದರೆ ಅಲ್ಲಿ ಮೊದಲು ಕಾಣುವುದು ಕೊಠಾರೋತ್ಸವದ ದೊಡ್ಡ ಜಗಲಿ, ಅರ್ಧಚಂದ್ರಾಕಾರದ್ದು. ಅದಕ್ಕೆ ಆನಿಕೊಂಡು ದೊಡ್ಡ ತುಳಸಿ ವೃಂದಾವನ, ಅದಕ್ಕೆ ಆನಿಕೊಂಡು ಬಲಿಪೀಠ, ಧ್ವಜಸ್ತಂಭ, ಅದರ ಮುಂದುಗಡೆ ಆಂಜನೇಯ ಸ್ವಾಮಿಯ ಗುಡಿಯ ಮುಖಮಂಟಪ. ಈ ಮುಖಮಂಟಪದಲ್ಲಿ ಎಡಗಡೆಯಿಂದ ಹೊರಟರೆ ಮೊದಲು ಅಲಂಕಾರ ಮಂಟಪ. ಇದರಲ್ಲಿ ಉತ್ಸವ ದಿವಸಗಳಲ್ಲಿ ಮೂರ್ತಿಯನ್ನು ಅಲಂಕಾರ ಮಾಡಿ ಕೂಡಿಸುವರು. ದೀಪಾರಾಧನೆ, ಮಂಗಳಾರತಿ, ಮಂತ್ರಪುಷ್ಪಗಳು ಬಹಳ ವಿಜೃಂಭಣೆಯಿಂದ ನಡೆಯುವುವು. 4 ಕಡೆಯ ಗೋಡೆಗಳ ಮೇಲೂ ರಾಮಾಯಣದ ದೃಶ್ಯಗಳನ್ನು ಬಣ್ಣಗಳಲ್ಲಿ ಚಿತ್ರಿಸಿರುವರು. ಅದೆಲ್ಲ ನೋಟಕರಿಗೆ ಚಂದವೂ ಹೌದು, ಸ್ಫೂರ್ತಿಕಾರಕವೂ ಹೌದು. ಅಲಂಕಾರ ಮಂಟಪದ ಪಕ್ಕದಲ್ಲಿ ಸಂಜೀವರಾಯರ ಗುಡಿ, ಮತ್ತೊಂದು ಆಂಜನೇಯನ ಗುಡಿ. ಅಲ್ಲಿ ತಿರುಗಿದರೆ ದಕ್ಷಿಣ ಪಾರ್ಶ್ವದಲ್ಲಿ ಉತ್ತರಾಭಿಮುಖವಾಗಿ ಕೋದಂಡರಾಮರ ಗುಡಿ, ನೃಸಿಂಹಸ್ವಾಮಿಯ ಗುಡಿ, ವೇಣುಗೋಪಾಲ ಸ್ವಾಮಿಯ ಗುಡಿ ಇತ್ಯಾದಿ. ಇದರ ಪಕ್ಕದಲ್ಲಿ ಮಣೆಗಾರರ ಆಫೀಸು ಕೊಠಡಿ, ಅದರ ಮುಂದೆ ನಗಾರಿಗಳು, ದೊಡ್ಡ ಬೋರಗ. ಈ ಮುಖಮಂಟಪದಿಂದ 4-5 ಮೆಟ್ಟಲು ಹತ್ತಿದರೆ ಸಾಕ್ಷಾತ್ ಶ್ರೀಮದ್ ಆಂಜನೇಯ ಸ್ವಾಮಿ ಮುಖಮಂಟಪ. ಅದರಿಂದಾಚೆಗೆ ಗರ್ಭಗೃಹ. ಅಲ್ಲಿ ಕಂಗೊಳಿಸುತ್ತದೆ ಮಹಾನುಭಾವನಾದ ವೀರಾಂಜನೇಯ ಸ್ವಾಮಿ. ಎಡಬಾಹುವನ್ನು ಮೇಲಕ್ಕೆತ್ತಿ ರಾಕ್ಷಸರನ್ನು ಅಪ್ಪಳಿಸುವ ಭಂಗಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾಂ ನಮಾಮಿ. ಆಂಜನೇಯ ಸ್ವಾಮಿಯ ಗರ್ಭಗುಡಿಯ ದಕ್ಷಿಣದಲ್ಲಿ ಪಾಕಶಾಲೆ, ಅದರ ಹತ್ತಿರ ಒಂದು ಸೇದುವ ಬಾವಿ. ದೇವರ ಅಭಿಷೇಕಕ್ಕೆ ಈ ಬಾವಿಯ ನೀರು. ನಮ್ಮ ಸುಳಿದಾಟ ಬಹುಮಟ್ಟಿಗೆ ಈ ಸುತ್ತಮುತ್ತ. ಒಂದಿಷ್ಟು ಪ್ರಸಾದ ಸಿಕ್ಕುವುದು, ನೀರು ಕುಡಿಯಲಿಕ್ಕೆ ಬಹು ರುಚಿ. ಎಲ್ಲಕ್ಕಿಂತ ಮುಖ್ಯ ಹರಟೆ, ಮರ ಹತ್ತುವುದು, ಕಾಯಿ ಕಿತ್ತು ಕಚ್ಚಿ ಬಿಸಾಡುವುದು, ಕಾವಲುಗಾರರಿಂದ ಲೇ ಅನ್ನಿಸುವುದು, ಕೀಟಲೆ ಮಾಡುವುದು, ಇದು ನಮ್ಮ ವಿನೋದ. ಸಿಬ್ಬಂದಿ. ಈ ದೊಡ್ಡ ದೇವಸ್ಥಾನಕ್ಕೆ ಸಿಬ್ಬಂದಿಯೂ ದೊಡ್ಡದಾಗಿತ್ತು. ಗುಡಿ ಗೋಪುರಗಳಿಗಿಂತ ಕಡಿಮೆ ಇಲ್ಲದ ಆಕರ್ಷಣೆ ತೋಟಗಳದು. 4 ಕಡೆಯೂ ರಸ್ತೆಗಳು, ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ಚೊಕ್ಕಟವಾದ ರಸ್ತೆಗಳು. ರಸ್ತೆಗಳ ಪಕ್ಕದಲ್ಲಿ ಸಣ್ಣ ಸಣ್ಣ ಬೇಲಿಗಳು, ಅದರೊಳಗೆ ಬಗೆ ಬಗೆಯ ಹೂವಿನ ತೋಟಗಳು. ಇವೆಲ್ಲ ಬಹು ರಮಣೀಯವಾಗಿ, ನೇತ್ರಾನಂದಕರವಾಗಿ, ಮನಸ್ಸಿಗೆ ಉಲ್ಲಾಸಕರವಾಗಿತ್ತು. ಇದೆಲ್ಲ ಆ ಗುಡಿಯ ಅರ್ಚಕರ ವಿಚಕ್ಷಣೆ, ಸರಕಾರದಿಂದ ಆದದ್ದಲ್ಲ. ಸರಕಾರವು ಹಿಂದಿನಿಂದ ಬಂದಿದ್ದ ತಸ್ತೀಕನ್ನು ನಡೆಸಿಕೊಡುತ್ತಿತ್ತು. ಅಮಲ್ದಾರರು ವರ್ಷಕ್ಕೊಂದೆರಡು ದಿನ ಬಂದು ದರ್ಶನ ಮಾಡಿ ಹೋಗುತ್ತಿದ್ದರು. ಅವರ ಹುದ್ದೆ ಏನಿದ್ದರೂ ಮೇಲುಸ್ತುವಾರಿಯದು. ಅಲ್ಲಿಯ ಪ್ರತಿದಿನದ ಆಡಳಿತ ಅರ್ಚಕರ ಕೈಯಲ್ಲಿತ್ತು. ಅರ್ಚಕರಲ್ಲಿ ಮುಖ್ಯರಾದವರು ನನಗೆ ತಿಳಿದಂತೆ ರಾಮಾಚಾರ್ಯರು. ಅವರಿಗೆ ತಿರುಪತಿಯ ಅರ್ಚಕರೊಡನೆ ವಿವಾಹ ಸಂಬಂಧ ಬೆಳೆದಿತ್ತು. ಆಗಾಗ ತಿರುಪತಿಗೆ ಹೋಗಿ ಬರುತ್ತಿದ್ದರು. ರಾಮಾಚಾರ್ಯರು ನನ್ನ ತಂದೆಯ ಸ್ನೇಹಿತರಲ್ಲಿ ಒಬ್ಬರು. ಅವರು ತಿರುಪತಿಯಿಂದ ಬಂದಾಗ ನಮ್ಮ ಮನೆಗೆ ಅಲ್ಲಿಯ ಶ್ರೀಪಾದರೇಣು, ಚಂದನ, ವಡೆ ಮೊದಲಾದ ಪ್ರಸಾದ ವಸ್ತುಗಳನ್ನು ತಪ್ಪದೆ ತಂದುಕೊಡುತ್ತಿದ್ದರು. ವಿಶಾಲ ಭಾವನೆ. ಆಂಜನೇಯ ಸ್ವಾಮಿಯ ಅರ್ಚಕರು ವೈಖಾನಸ ಸಂಪ್ರದಾಯದವರು. ವೈಷ್ಣವಾಗಮದಲ್ಲಿ ಪಾಂಚರಾತ್ರವೆಂದೂ ವೈಖಾನಸವೆಂದೂ ಸಂಪ್ರದಾಯಗಳು 2 ಮುಖ್ಯವಾದವು. ಅದರಲ್ಲಿ ವೈಖಾನಸ ಸಂಪ್ರದಾಯ ಹೆಚ್ಚು ಉದಾರವಾದದ್ದೆಂದು ನನಗೆ ಅನಿಸುತ್ತದೆ. ಆ ಸಂಪ್ರದಾಯದವರು ಪಾಷಂಡಿಗಳಲ್ಲ, ಶಿವದ್ವೇಷ ಅವರಿಗಿಲ್ಲ. ನಮ್ಮ ರಾಮಾಚಾರ್ಯರ ಹತ್ತಿರದ ಪೂರ್ವಿಕರೊಬ್ಬರು ಗೌರೀಶಾಸ್ತ್ರಿಗಳು ಎಂಬುವರು. ಬಹುಶಃ ಅದು ಮೂಲದಲ್ಲಿ ಗೌರೀಶ ಶಾಸ್ತ್ರಿಗಳು ಎಂದಿದ್ದಿರಬಹುದು. ಇದೇ ತೋರಿಸುತ್ತದೆ ವಿಶಾಲ ಭಾವನೆಯನ್ನು. ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣೋಶ್ಚ ಹೃದಯಂ ಶಿವ. ಇದರಂತೆ ಇದ್ದವರು ನನ್ನ ಸ್ಥಳದ ವೈಖಾನಸ ಆಗಮಿಕರು. ಅವರೆಲ್ಲ ಆಗಮಶಾಸ್ತ್ರದಲ್ಲಿ ನಿಷ್ಣಾತರಾದವರು, ಸಂಸ್ಕೃತ ಸಾಹಿತ್ಯ ಬಲ್ಲವರು, ವೇದ ಪಾಠ ಮಾಡಿದವರು, ಆಚಾರಶೀಲರು. ಕಾರ್ಯ ವಿಚಕ್ಷಣೆ. ಆಂಜನೇಯ ಸನ್ನಿಧಿಯ ಅರ್ಚಕರು ಆಗಮಶಾಸ್ತ್ರಗಳಲ್ಲಿ ನಿಪುಣರಾಗಿದ್ದದ್ದಲ್ಲದೆ ಕಾರ್ಯನಿರ್ವಾಹದಲ್ಲಿ ದಕ್ಷರಾಗಿದ್ದವರು. ಆ ದೊಡ್ಡ ದೇವಾಲಯದ ಮಂಟಪ ಪರಿಸರಗಳನ್ನು
ಚೊಕ್ಕಟವಾಗಿರಿಸುವುದು, ತೋಟವನ್ನು ಸೊಂಪು ಮಾಡುವುದು, ದೇವರ ವಸ್ತ್ರಾಭರಣಗಳ ಜೋಪಾನ, ಪಾತ್ರೆ ಪದಾರ್ಥಗಳ ಜೋಪಾನ, ಕಾಲಕಾಲಕ್ಕೆ ಪೂಜೆ ಉತ್ಸವಗಳು, ಈ ಎಲ್ಲ ಕಾರ್ಯಗಳಲ್ಲಿಯೂ ಅವರು ವಿಚಕ್ಷಣರಾಗಿದ್ದರು. ಊರಿನ ಎಲ್ಲ ವರ್ಗಗಳ ಗೌರವ ವಿಶ್ವಾಸಗಳನ್ನು ಸಂಪಾದಿಸಿಕೊಂಡಿದ್ದರು. ಪ್ರಜಾನುರಾಗಿಗಳಾಗಿದ್ದವರು. ದೇವತಾ ಕ್ಷೇತ್ರ ಮಾಹಾತ್ಮ್ಯಂ ಅರ್ಚಕಸ್ಯ ತಪೋಬಲಾತ್ ಎಂಬ ಉಕ್ತಿಗೆ ಅವರು ನಿದರ್ಶನವಾಗಿದ್ದರು. ನನ್ನ ದೇವತಾರ್ಚನೆ. ರಾಮಾಚಾರ್ಯರ ತಂದೆ ಸಂಜೀವಪ್ಪನವರೆಂದು ಜ್ಞಾಪಕ. ಅವರೂ ಹೆಸರುವಾಸಿಯಾದವರು. ಬಾಲ್ಯದಲ್ಲಿ ನಾನು ವೈಕುಂಠ ದ್ವಾದಶಿಯ ಉತ್ಸವದ ವೈಭವಕ್ಕೆ ಮನಸೋತವನಾಗಿ ನನ್ನ ಮನೆಯಲ್ಲಿ ಹಾಗೆ ದೇವರನ್ನಿಟ್ಟು ಅಲಂಕಾರ ಮಾಡಬೇಕೆಂದು ಪ್ರವೃತ್ತಿಯುಳ್ಳವನಾದೆ. ಅದಕ್ಕಾಗಿ ಒಂದು ದೊಡ್ಡ ವಿಗ್ರಹ ಬೇಕೆಂದು ನನ್ನ ಕಿರಿಯಜ್ಜನನ್ನು ಕಾಡಿಸುತ್ತಿದ್ದೆ. ನನ್ನ ಸ್ವಂತ ದೇವತಾರ್ಚನೆಗೆ ನನ್ನ ಅಜ್ಜಿ, ಸೋದರ ಮಾವಂದಿರ ಪ್ರೋತ್ಸಾಹ. ಕೊನೆಗೆ ಸಂಜೀವಪ್ಪನವರು ಒಂದು ಶ್ರೀ ಪರವಾಸುದೇವನ ವಿಗ್ರಹವನ್ನು ನನಗೆ ತಂದುಕೊಟ್ಟರು. ಅದು ಬಲು ಮುದ್ದಾಗಿತ್ತು. ಅದಕ್ಕೆ ಅಲಂಕಾರ ಮಾಡಲು ನನ್ನ ತಾತಂದಿರು ನನಗೆ ಕೊಟ್ಟಿದ್ದ ಒಂದು ಸಣ್ಣ ಕಾಶ್ಮೀರ ಶಾಲಿನ ಕಸೂತಿ ಕೆಲಸದ ಅಂಚನ್ನು ಕತ್ತರಿಸಿ ಪರವಾಸುದೇವ ಮೂರ್ತಿಯನ್ನು ಸಿಂಗರಿಸಿದೆ. ನನ್ನ ತಂದೆಗೆ ಗುರುತು ಪತ್ತೆಯಾಗಿ ಗುದ್ದುಗಳ ಸಮಾರಾಧನೆಯ ಊಟವಾಯಿತು. ಆದರೆ ಮೊಂಡು ಜೀವ. ನನಗೆ ಮಕ್ಕಳಾಗುವವರೆಗೂ ಆ ಪರವಾಸುದೇವರು ಆಗಾಗ ಕಣ್ಣಿಗೆ ಕಾಣಿಸುತ್ತಿದ್ದರು. ಅರ್ಚಕ ವರ್ಗದಲ್ಲಿ ಪ್ರಸಿದ್ಧರಾದ ಇನ್ನೊಬ್ಬರು ಶ್ರೀನಿವಾಸಾಚಾರ್ಯರು ಅಥವಾ ಬಂಡೆಮನೆ ಶೀನಪ್ಪನವರು. ಇವರು ರಾಮಾಚಾರ್ಯರ ಅಣ್ಣ ಶ್ರೀನಿವಾಸಾಚಾರ್ಯರ ಮಾವಂದಿರು. ಶೀನಪ್ಪನವರು ಊರಿನ ಗಣ್ಯ ಮಹನೀಯರಲ್ಲೊಬ್ಬರು. ಇವರದು ವಿಶಾಲವಾದ ತೊಟ್ಟಿಯ ಮನೆ. ಅವರಿಗೆ ಜಮೀನೂ ಇತ್ತು. ಮನೆಯ ತುಂಬ ಜನವೂ ಅತಿಥಿಗಳೂ ಇರುತ್ತಿದ್ದರು. ಇವರ ಮೊಮ್ಮಗನೇ ಮೊನ್ನೆ ತೀರಿಕೊಂಡ ಪಂಡಿತರತ್ನಂ ಆಗಮಿಕ ವಿದ್ವಾನ್ ವೆಂಕಟರಮಣಾಚಾರ್ಯರು. ಇನ್ನಿಬ್ಬರು ಅರ್ಚಕರಲ್ಲಿ ಹನುಮಪ್ಪ ಎಂಬುವರೊಬ್ಬರು, ವೆಂಕಟರಮಣಾಚಾರ್ಯರೆಂಬುವರು ಒಬ್ಬರು ಹೆಸರುವಾಸಿಯಾದವರು. ಇಬ್ಬರೂ ಆಂಜನೇಯ ಸ್ವಾಮಿಯ ಕೈಂಕರ್ಯದಲ್ಲಿ ಇದ್ದದ್ದಲ್ಲದೆ ಪೇಟೆಯ ಕೋದಂಡರಾಮಸ್ವಾಮಿ ಗುಡಿ, ವಿಠಲೇಶ್ವರ ಗುಡಿಗಳಲ್ಲಿಯೂ ಪೂಜೆ ಮಾಡುತ್ತಿದ್ದರು. ಅವರೆಲ್ಲ ಸಂಭಾವಿತರು. ಕೃಷ್ಣಪ್ಪನವರು. ಅರ್ಚಕ ವರ್ಗದ ಇನ್ನೊಬ್ಬರ ಸ್ಮರಣೆ ಮುಖ್ಯವಾದದ್ದು. ಅವರು ಕೃಷ್ಣಪ್ಪನವರು. ಒಳ್ಳೆಯ ವಿದ್ವಾಂಸರು. ಇವರ ಮಕ್ಕಳು ಶ್ಯಾಮದಾಸರೆಂದು ಹರಿಕಥಾಕಾರರಾಗಿ ಪ್ರಸಿದ್ಧರಾದವರು. ಈ ಶ್ಯಾಮದಾಸರು ಸಂಸ್ಕೃತ, ಆಂಧ್ರ ಸಾಹಿತ್ಯಗಳಲ್ಲಿ ವೆಂಕಟರಾಮಶಾಸ್ತ್ರಿಗಳ ಶಿಷ್ಯರು. ವೆಂಕಟರಾಮಶಾಸ್ತ್ರಿಗಳು ಅರ್ಚಕ ಕೃಷ್ಣಪ್ಪನವರು ಆಪ್ತ ಸ್ನೇಹಿತರು. ಪ್ರತಿದಿನವೂ ಮಧ್ಯಾಹ್ನಾತ್ಪರ 3-4 ಗಂಟೆಯ ವೇಳೆಗೆ ಅವರಿಬ್ಬರೂ ಕೃಷ್ಣಪ್ಪನವರ ಮನೆಯ ಮುಂದುಗಡೆಯ ಕಲ್ಲು ಬೆಂಚಿನ ಮೇಲೆ ಪಕ್ಕದಲ್ಲಿ ಕೂಡುತ್ತಿದ್ದರು. ಒಬ್ಬೊಬ್ಬರ ಮುಂದೆಯೂ 2 ಜಾಯಿಕಾಯಿ ಪೆಟ್ಟಿಗೆಗಳು ಇರುತ್ತಿದ್ದವು. ಒಂದು ಪೆಟ್ಟಿಗೆಯ ತುಂಬ ಜೇಡಿಮಣ್ಣಿನ ಗೋಲಿಗಳು. ಒಬ್ಬೊಬ್ಬರು ಒಂದೊಂದು ಗೋಣಿಯನ್ನು ಎತ್ತಿಕೊಂಡು ಶ್ರೀರಾಮಾಯ ನಮಃ ಎಂದು ಹೇಳಿ ಅದನ್ನು ಇನ್ನೊಂದು ಪೆಟ್ಟಿಗೆಯೊಳಗೆ ಹಾಕುವರು. ಹೀಗೆ ಒಂದು ಸಾರಿ ಪೆಟ್ಟಿಗೆ ಖಾಲಿಯಾದರೆ 1,000 ರಾಮನಾಮೋಚ್ಚಾರಣೆ ಎಂದು ಲೆಕ್ಕ. ಈ ಜಪ ಹೀಗೆ ನಡೆಯುತ್ತಿರುವಾಗ ದಾರಿಯಲ್ಲಿ ಹೋಗುವ ಜನರೊಡನೆ ಕುಶಲ ಪ್ರಶ್ನೆ. ಕುಂಬಾರ ಗುಣಗ, ಚೆನ್ನಾಗಿದ್ದೀಯಾ? ಅಗಸರ ಸುಬ್ಬ, ನಿನ್ನ ಕತ್ತೆಗೆ ಕಾಲು ವಾಸಿಯಾಯಿತೆ? ಸುಣ್ಣಕಲ್ಲು ಮಾದ, ಕೈ ಸುಟ್ಟುಕೊಂಡೆಯಂತಲ್ಲಪ್ಪ. ಆ ಜನರು ಜ್ಯೋತಿಷ್ಯ ಕೇಳುವರು, ಧರ್ಮಶಾಸ್ತ್ರ ಕೇಳುವರು. ಕೃಷ್ಣಪ್ಪನವರು ಎಲ್ಲರಿಗೂ ಸ್ನೇಹದಿಂದ ಉತ್ತರ ಹೇಳುವರು. ಹೀಗೆ ಒಂದು ಕಡೆ ರಾಮಭಕ್ತಿ, ಇನ್ನೊಂದು ಕಡೆ ಲೋಕವಾತ್ಸಲ್ಯ, ಎರಡೂ ಒಟ್ಟೊಟ್ಟಿಗೆ ಸಾಗುತ್ತಿದ್ದವು ಆ ಹಿರಿಯರ ಜೀವನದಲ್ಲಿ. ಪ್ರಸಿದ್ಧ ವಿದ್ವಾಂಸರ ನೆಲೆ ಗುಂಡೋಪಂತ್ ರಸ್ತೆ. ಬೆಂಗಳೂರಿನಲ್ಲಿ ಆರ್ಕಾಟ್ ಶ್ರೀನಿವಾಸಾಚಾರ್ಯ ರಸ್ತೆಯಿಂದ ದೊಡ್ಡಪೇಟೆಗೆ ಹೋಗುವ ರಸ್ತೆಯೊಂದು ಮಾರ್ಕೆಟ್ಟಿನ ಉತ್ತರದ ಕಡೆ ಇದೆಯಷ್ಟೇ. ಆ ರಸ್ತೆಗೆ ದಿವಾನ್ ಗುಂಡೋಪಂತರ ಬೀದಿ ಎಂದು ಹೆಸರು. ದಿವಾನ್ ಎಂಬುದು ಕನ್ನಡದಲ್ಲಿ ಬಹುಕಾಲದಿಂದ ರೂಢಿಯಲ್ಲಿರುವ ಪದ. ಅದರ ಮೂಲ ಯಾವ ಭಾಷೆಯದೋ ನನಗೆ ತಿಳಿಯದು. ಮರಾಠಿಯಲ್ಲೂ ಹಿಂದಿಯಲ್ಲೂ ಆ ಮಾತು ಬಳಕೆಯಲ್ಲಿದೆ. ಅದರ ಬಳಕೆಯ ಅರ್ಥ ಒಂದಾನೊಂದು ಕಚೇರಿಯ ಅಥವಾ ಸಂಸ್ಥೆಯ ಮುಖ್ಯ ಕಾರ್ಯಕರ್ತ ಎಂದು, ಆಫೀಸಿನ ಮುಖ್ಯಸ್ಥ ಎಂದು. ಈ ಅರ್ಥವನ್ನು ಮಠದ ದಿವಾನರು ಎಂಬ ಪ್ರಯೋಗದಲ್ಲಿ ಕಾಣಬಹುದು. ಮೈಸೂರಿನಲ್ಲಿ ಚೀಫ್ ಕಮಿಷನರುಗಳ ಕಾಲದಲ್ಲಿ ಆಫೀಸ್ ಮ್ಯಾನೇಜರಾಗಿದ್ದವನಿಗೆ ದಿವಾನ್ ಎಂದು
ವ್ಯವಹಾರ. ಉದಾಹರಣೆಗೆ ದಿವಾನ್ ಕೃಷ್ಣಂ ನಾಯ್ಡು ಹೈದರ್ ಟಿಪ್ಪು ಸುಲ್ತಾನ್ ನವಾಬರ ಮಂತ್ರಿ ಪೂರ್ಣಯ್ಯನವರಿಗೆ ಇದ್ದ ಹುದ್ದೆಯೂ ಅಂಥದ್ದೇ. ಅದರಂತೆ ಕಮಿಷನರುಗಳ ಕಾಲದಲ್ಲಿ ಅವರ ಆಫೀಸಿನ ದಿವಾನರಾಗಿದ್ದವರು ಗುಂಡೋಪಂತರು. ಇವರ ವಿಷಯದಲ್ಲಿ 2 ಕಥೆಗಳನ್ನು ಕೇಳಿದ್ದೇನೆ. ಒಂದು, ಅವರ ಕಾಲದಲ್ಲಿ ಸರ್ಕಾರಕ್ಕೆ ಜನ ತೆರಬೇಕಾದ ಸುಂಕಗಳೂ ತೆರಿಗೆಗಳೂ ಹೆಚ್ಚಿದುವಂತೆ. ಇದರಿಂದ ಹುಟ್ಟಿತು ಡೆಮಾಕ್ರಸಿಯ ಪದ್ಯ ತೆಲುಗಿನಲ್ಲಿ. ದುಂಡೋಪಂತುಣಿ ದಿವಾನಗಿರಿಲೋ ದುಂಡಗ ಮೆಂಡಾಯ. 2, ಗುಂಡೋಪಂತರು ವೈಯಕ್ತಿಕವಾಗಿ ಉದಾರಿಗಳೆಂದು ತೋರುತ್ತದೆ. ಅವರಲ್ಲಿ ಒಬ್ಬ ಯಾಚಕನು ಹೋಗಿ ಬೇಡಿದಾಗ ಅವರು ₹1/2 ಎಂಟಾಣೆ ಕೊಟ್ಟರಂತೆ. ಯಾಚಕನು ತೃಪ್ತನಾಗದೆ ಗುಂಡೋಪಂತಲು ₹1/2, ಗುಂಡೋಪಂತರ ರೂಪ ಅರ್ಧವಾಗಿ ಬಿಟ್ಟಿತು ಎಂದನಂತೆ. ಒಡನೆಯೇ ಗುಂಡೋಪಂತರ ತೇಜಸ್ಸೂ ಸತ್ವವೂ ಉಡುಗಿ ಹೋಯಿತಂತೆ. ಆಗ ಅವರು ಪುನರಾಲೋಚನೆ ಮಾಡಿ ಇನ್ನೊಂದು ₹1/2 ಸೇರಿಸಿಕೊಟ್ಟರಂತೆ. ಆಗ ಯಾಚಕನು ತೃಪ್ತನಾಗಿ ಗುಂಡೋಪಂತಲು ಹೋ ರೂಪಾಯ ಎಂದನಂತೆ. ಕೂಡಲೇ ಗುಂಡೋಪಂತರ ತೇಜಸ್ಸೂ ಸತ್ವವೂ ಹಿಂದಕ್ಕೆ ಬಂದು ಪೂರ್ಣವಾದುವಂತೆ. ಗುಂಡೋಪಂತಲು ₹1/2 ಎಂಬುದಕ್ಕೆ 2 ಅರ್ಥ. ಒಂದು, ಗುಂಡೋಪಂತರು ಕೊಡುವುದು ₹1/2, ಅವರ ಯೋಗ್ಯತೆ ಇಷ್ಟೇನೆ. 2, ಗುಂಡೋಪಂತರ ಸ್ವರೂಪ ಕಾಂತಿಸತ್ವ ಅರ್ಧಕ್ಕಿಳಿಯಿತು. ಗುಂಡೋಪಂತಲು ಹೋ ರೂಪಾಯ ಎಂಬುದಕ್ಕೂ 2 ಅರ್ಥ. ಗುಂಡೋಪಂತರು ಒಂದು ಅಖಂಡ ರೂಪಕ್ಕೆ ಬಂದರು. 2, ಗುಂಡೋಪಂತರು ಒಂದು ಗಟ್ಟಿ ರೂಪಾಯಿ ಕೊಟ್ಟರು. ಪೂರ್ಣ ರೂಪಾಯ ಎಂಬ ಪಾಠಾಂತರವೂ ಉಂಟು. ಕವಿವಾಕ್ಯದ ಪ್ರಭಾವವನ್ನು ತೋರಿಸುವುದು ಈ ದೃಷ್ಟಾಂತ. ಭವಭೂತಿ ಹೇಳಿದ್ದಾನಷ್ಟೇ. ಕವೀನಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ. ಕವಿಯ ಬಾಯಿಂದ ಹೊರಟ ಮಾತುಗಳನ್ನು ಅನುಸರಿಸಿ ಸಂಗತಿಗಳು ನಡೆಯುತ್ತವಂತೆ. ಹೀಗೆ ಪ್ರಸಿದ್ಧರಾದವರು ದಿವಾನ್ ಗುಂಡೋಪಂತರು. ಅವರು ಮಾಧ್ವ ದೇಶಸ್ಥ ಬ್ರಾಹ್ಮಣರು. ಅವರ ಹೆಸರಿನಲ್ಲಿ ಗುಂಡೋಪಂತ ಅಗ್ರಹಾರವೆಂಬ ಅಗ್ರಹಾರವು ಬೆಂಗಳೂರಿನ ಸಮೀಪದಲ್ಲಿ ಇದೆ. ಗುಂಡೋಪಂತರ ಮನೆ ಅವರ ಹೆಸರನ್ನು ಹೊತ್ತಿರುವ ಬೀದಿಯ ಉತ್ತರ ಶ್ರೇಣಿಯ ಮನೆಗಳ ಮಧ್ಯದಲ್ಲಿದೆ. ಆ ಕಟ್ಟಡದಲ್ಲಿ ಐರಿಷ್ ಪ್ರೆಸ್ ಎಂಬ ಮುದ್ರಣಾಲಯವೂ ಕರ್ನಾಟಕ ಪತ್ರಿಕೆಯ ಕಾರ್ಯಾಲಯವೂ ಕೆಲ ವರ್ಷ ನಡೆದವು. ತರುವಾಯ ಅದರಲ್ಲಿ ರಾಜಚರಿತ ವಿಶಾರದ ರಾವ್ ಬಹದ್ದೂರ್ ಹಯವದನರಾಯರ ಮೈಸೂರು ಇಕನಾಮಿಕ್ ರಿವ್ಯೂ ಪತ್ರಿಕೆಯ ಕಾರ್ಯಾಲಯವಿತ್ತು. ಆ ತರುವಾಯ ಅದರಲ್ಲಿ ಬಾಳೆಕಾಯಿ ಮೊದಲಾದವುಗಳ ಮಂಡಿಗಳು ಪ್ರಾರಂಭವಾದವು. ಸದಾಶಿವರಾಯರ ಗಾಯನ. ಗುಂಡೋಪಂತರ ಕಾಲದಲ್ಲಿ ಈ ಕಟ್ಟಡದಲ್ಲಿ ಪೂಜೆ ಪುರಸ್ಕಾರಗಳು, ಬ್ರಾಹ್ಮಣ ಸಂತರ್ಪಣೆಗಳು ವಿಶೇಷವಾಗಿ ನಡೆಯುತ್ತಿದ್ದವಂತೆ. ಈ ಕಟ್ಟಡದ ಮುಂದುಗಡೆಯ ಮಹಡಿಯ ಮೇಲಿನ ಹಜಾರದಲ್ಲಿ ಕರ್ನಾಟಕ ಪತ್ರಿಕೆಯ ಕಚೇರಿ ಇದ್ದ ಕಡೆ ಒಂದು ಸಾರಿ ಭಾರೀ ಸಂಗೀತ ಕಚೇರಿ ಆಯಿತೆಂದು ಭಾರತಿ ಸಂಪಂಗಿ ರಾಮಯ್ಯನವರು ನನಗೆ ಹೇಳಿದರು. ಆ ದಿನ ಹಾಡಿದವರು ಪ್ರಸಿದ್ಧ ವಾಗ್ಗೇಯಕಾರರಾದ ಮೈಸೂರು ಸದಾಶಿವರಾಯರಂತೆ. ಸಭೆ ತುಂಬು ಸಭೆ. ಆ ಹಜಾರದ ಪೂರ್ವದ ಕಡೆಯ ಗೋಡೆಯ ಗೂಡಿನಲ್ಲಿ ಶ್ರೀಕೃಷ್ಣ ಪಟ ಶೋಭಿಸುತ್ತಿದ್ದದ್ದನ್ನು ನಾನು ನೋಡಿದ್ದೇನೆ. ಅದರಲ್ಲಿ ರಾಧಾ ರುಕ್ಮಿಣಿ ಸಮೇತನಾದ ಶ್ರೀಕೃಷ್ಣ ಸಾರ್ವಭೌಮನು ಉಭಯ ಭಾರ್ಯೆಯರ ಹೆಗಲ ಮೇಲೆ ಕೈಯಾಡಿಸುತ್ತಿರುವಂತಿತ್ತು. ಒಳ್ಳೆ ರಾಜಾವರ್ತಿ ಬಣ್ಣದ ಕೆಲಸ. ಪಟದ ಸೈಜು 4-5 ಅಡಿ ಎತ್ತರ, 4-5 ಅಡಿ ಅಗಲ. ಪಟಕ್ಕೆ ಗಾಜು ಹಾಕಿ ಮುಚ್ಚುವ ಬಾಗಿಲು ಇತ್ತು. ಪೂಜೆ ಭಜನೆಗಳ ಕಾಲದಲ್ಲಿ ಬಾಗಿಲುಗಳನ್ನು ತೆರೆದು ಸಿಂಗರಿಸುತ್ತಿದ್ದರು. ಸದಾಶಿವರಾಯರು ಈ ಪಟದ ಮುಂದೆ ಕುಳಿತು నరసింహుడు ఉదయించను సభాస్తంభమున అసురుని గర్వపు పలుకులు ఉదికను. నరసింహుడు ಉದಯಿಂಚನು ಎಂಬ ಕೀರ್ತನೆಯನ್ನು ಆರಂಭಿಸಿದರು. ಸಭೆಯೆಲ್ಲ ಪುಲಕಾಂಕಿತವಾಯಿತು. ಸದಾಶಿವರಾಯರಿಗೆ ಆವೇಶವೇರಿತು. ನೀದು ಪರಮಾದ್ಭುತಮೈನ ಎಂಬ ಚರಣವನ್ನು ಹೇಳಿದಾಗ ಉಚ್ಚ ಸ್ಥಾಯಿಯಲ್ಲಿ ಭಗವಂತನನ್ನು ಕೀರ್ತಿಸಲಾರಂಭಿಸಿದರಂತೆ. ಪಟದ ಮುಂದೆ ಇದ್ದ ದೀಪಗಳ ಉರಿ ಭಗ್ಗೆಂದು ಮೇಲಕ್ಕೆದ್ದಿತಂತೆ. ಸಭಿಕರು ವಿಸ್ಮಯದಿಂದ ನೋಡುತ್ತಿದ್ದಂತೆಯೇ ಪಟದ ಗಾಜುಗಳು ಬಿರಿದು ಫಟ್ ಎಂದು ಶಬ್ದವಾಯಿತಂತೆ. ಜನಕ್ಕೆಲ್ಲ ಆಶ್ಚರ್ಯ ಮಾತ್ರವಲ್ಲದೆ ಭಯಭಕ್ತಿಗಳ ಅನುಭವವೂ ಆಯಿತು. ಸದಾಶಿವರಾಯರು ಎದ್ದು ಪಟಕ್ಕೆ ಮಂಗಳಾರತಿ ಮಾಡಿ ಮಂಗಳ ಹಾಡಿದರಂತೆ.
ಸಿದ್ದಿಕಟ್ಟೆ. ಗುಂಡೋಪಂತರ ಮನೆಗೆ ಪೂರ್ವದ ಕಡೆ ಒಂದೆರಡು ಮನೆ ಬಿಟ್ಟು ಪೂರ್ಣಯ್ಯನವರ ಸತ್ರವೂ ಅಲ್ಲೊಂದು ಬಾವಿಯೂ ಗುಂಡಿಯೂ ಇದೆ. ವಾಚಕರು ಇದನ್ನು ದೃಷ್ಟಿಯಲ್ಲಿರಿಸಿಕೊಳ್ಳಬೇಕು. ವಿದ್ಯಾನಿಧಿ ವಾಸುದೇವ ಶಾಸ್ತ್ರಿಗಳ ಮನೆ ಗುಂಡೋಪಂತರ ಮನೆಗೂ ಪೂರ್ಣಯ್ಯನವರ ಸತ್ರಕ್ಕೂ ನಡುವಣದು. ಈ ಪ್ರದೇಶಕ್ಕೆ ಸಿದ್ದಿಕಟ್ಟೆ ಎಂದು ಹೆಸರು. ಅಲ್ಲಿ ಆ ಕಾಲದಲ್ಲಿ ಮಾಧ್ವ ಬ್ರಾಹ್ಮಣ, ಸ್ಮಾರ್ತ ಬ್ರಾಹ್ಮಣರ ಕೇರಿಗಳಿದ್ದವು. ಈ ಕಾರಣದಿಂದಲೂ ಮೇಲೆ ಹೇಳಿದ ಸತ್ರಕ್ಕೆ ಪ್ರಾಶಸ್ತ್ಯ ಉಂಟಾಗಿತ್ತು. ವಾಸುದೇವ ಶಾಸ್ತ್ರಿಗಳ ಮನೆ ಸ್ಮಾರ್ತ ಮಂಡಲಿಯ ಕೇಂದ್ರ ಸ್ಥಾನ. ಪೂರ್ಣಯ್ಯನವರ ಸತ್ರ ಮಾಧ್ವ ಮಂಡಲಿಯ ರಾಜಧಾನಿ. ಎರಡು ಕಡೆಗಳಲ್ಲಿಯೂ ವಿದ್ಯಾರ್ಥಿಗಳೂ ಅಶನಾರ್ಥಿಗಳೂ ಭರ್ತಿಯಾಗಿದ್ದರು. ಲಡಾಯಿ. ಸ್ಮಾರ್ತ ಯುವಕರೂ ಮಾಧ್ವ ಯುವಕರೂ ಹೀಗೆ ಪಕ್ಕಪಕ್ಕದಲ್ಲಿದ್ದದ್ದು ಎರಡು ಮಡಕೆಗಳನ್ನು ಒಂದು ಹಗ್ಗದ ಎರಡು ತುದಿಗಳಿಗೆ ಕಟ್ಟಿ ಡಿಕ್ಕಿ ಹೊಡೆಸುವಂತಾಗಿತ್ತು. ಇಬ್ಬರಿಗೂ ದಿನದಿನವೂ ವಾಗ್ವಾದ. ಶಂಕರಾಚಾರ್ಯರು ಹೀಗೆ ಮಾಡಿದರು ಎಂದು ಒಬ್ಬರು ಹೇಳಿದರೆ, ಮಧ್ವಾಚಾರ್ಯರು ಹಾಗೆ ಮಾಡಿದರು ಎಂದು ಇನ್ನೊಬ್ಬರು ಅಂಬೋಣ. ಶಂಕರಾಚಾರ್ಯರು ಹೇಳಿದ್ದನ್ನು ಮಧ್ವಾಚಾರ್ಯರು ಹೀಗೆ ಖಂಡನೆ ಮಾಡಿದರು ಎಂದು ಉತ್ತರ. ಮಧ್ವಾಚಾರ್ಯರು ಖಂಡಿಸಿದ್ದನ್ನು ಸುರೇಶ್ವರಾಚಾರ್ಯರು ಹಾಗೆ ಮಂಡಿಸಿದರು ಎಂದು ಪ್ರತಿತರ್ಕ. ಈ ತರ್ಕ ಪ್ರತಿತರ್ಕಗಳು ಆಗಾಗ ವಿಪರೀತಕ್ಕೆ ಬರುತ್ತಿದ್ದವು. ಒಂದು ದಿನ ತರ್ಕದ ಅತಿರೇಕದಲ್ಲಿ ಉಭಯ ಪಕ್ಷಗಳಿಗೂ ತಾಳ್ಮೆ ತಪ್ಪಿ ಕೈ ಸೇರಿತು, ಹೊಡೆದಾಟವಾಯಿತು. ಯಾರೋ ಹೋಗಿ ಪೊಲೀಸರನ್ನು ಕರೆತಂದರು. ಪೊಲೀಸಿನವರು ಉಭಯ ಪಕ್ಷಗಳವರನ್ನೂ ಹಿಡಿದು ಲಾಕಪ್ಗೊಯ್ದು ಸಿಟಿ ಮ್ಯಾಜಿಸ್ಟ್ರೇಟರ ಮುಂದೆ ಫಿರ್ಯಾದು ಹಾಕಿದರು. ಆಗ ಸಿಟಿ ಮ್ಯಾಜಿಸ್ಟ್ರೇಟರಾಗಿದ್ದವರು ವೈದ್ಯನಾಥಯ್ಯರ್ ಎಂಬವರಂತೆ. ಅವರು ಫಿರ್ಯಾದನ್ನು ಕೇಳಿ ಸೌಮ್ಯದಿಂದ ತಪಶೀಲು ವಿಚಾರಿಸಿಕೊಂಡರಂತೆ. ಅವರು ಕೈದಿಗಳನ್ನು ಕುರಿತು ಹೇಳಿದರು. ಏನ್ರಯ್ಯ, ಶಂಕರಾಚಾರ್ಯರಿದ್ದದ್ದು ಯಾವಾಗ, ಎಲ್ಲಿ? ಮಧ್ವಾಚಾರ್ಯರಿದ್ದದ್ದು ಯಾವಾಗ, ಎಲ್ಲಿ? ನಿಮಗೆ ತಿಳಿದಿದೆಯೇ? ಉತ್ತರ: ನಮಗೆ ತಿಳಿಯದು. ವೈದ್ಯನಾಥಯ್ಯರ್: ಕಾಲ ದೇಶ ಪರಿಜ್ಞಾನವಿಲ್ಲದೆ ಪುಂಡಾಟಕ್ಕೆ ಹೋಗಿದ್ದೀರಲ್ಲ, ಒಳ್ಳೆಯದು. ನೀವು ಚಿಕ್ಕ ವಯಸ್ಸಿನವರಾದ್ದರಿಂದ ನಿಮ್ಮನ್ನು ಕ್ರೂರವಾಗಿ ದಂಡಿಸುವುದಕ್ಕೆ ನನಗೆ ಇಷ್ಟವಿಲ್ಲ. ನೀವುಗಳು ಇನ್ನು ಮುಂದೆ ವಿಹಿತ ರೀತಿಯಲ್ಲಿ ಇರುವಂತೆ ಮುಚ್ಚಳಿಕೆ ಬರೆದುಕೊಟ್ಟರೆ ನಿಮ್ಮನ್ನು ಖುಲಾಸೆ ಮಾಡಿಸುವುದಾಗುತ್ತದೆ. ಕೈದಿಗಳು ಸಂತೋಷದಿಂದ ಒಪ್ಪಿದರು. ಹೀಗೆ 1 ವರ್ಷದ ವಾಯಿದೆಯ ಮುಚ್ಚಳಿಕೆಯನ್ನು ಗುಡ್ ಬಿಹೇವಿಯರ್ ಬಾಂಡ್ ಬರೆದುಕೊಟ್ಟ ಮೇಲೆ ಆ ವಿದ್ಯಾರ್ಥಿಗಳಿಗೆ ಬಿಡುಗಡೆಯಾಯಿತು. ಮತ್ತೆ ಅಂಥ ಪುಂಡಾಟ ತಲೆ ಎತ್ತಲಿಲ್ಲ.